ಸ್ನೇಹಿತರೆ ನಮಸ್ಕಾರ. ನಾನು ಹನುಮಂತ ಬಂಗಿ, ಸಾಮಾಜಿಕ ಕಾರ್ಯಕರ್ತ. ನೋಡಿ, ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಟೊಣ್ಣೂರು ಗ್ರಾಮದ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಇವತ್ತು ಯಾವ ರೀತಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಿದೆ ತಾವೆಲ್ಲ ಗಮನಿಸ್ಬೋದು. ಇದು ಟೊಣ್ಣೂರು ಗ್ರಾಮದ ಬಸವನಗೌಡ. ಇವರು ತಮ್ಮ ಜಮೀನಿನಲ್ಲಿ ಅಕ್ರಮ ರಸ್ತೆ ನಿರ್ಮಾಣ ಮಾಡಿ ಪರವಾನಗಿ ಇಲ್ಲದೆ ಹಗಲ ರಾತ್ರಿ ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಶಹಾಪುರ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶರಣಬಸಪ್ಪಗೌಡ ದಶಿಣಪುರ ಅವರ ಸೋದರ ಅಂಬರೀಶ್ ಗೌಡ ದಶಿಣಪುರ ಅವರೇ ಇವತ್ತು ಅವರ ಕುಮ್ಮಕ್ಕಿನಿಂದ ಇವತ್ತು ನಡೀತಿದೆ. ತಾವೆಲ್ಲ ಗಮನಿಸ್ಬೋದು. ಮಾನ್ಯ ಸಚಿವರಿಗೆ ನಾನು ಮನವಿ ಮಾಡ್ತೇನೆ, ಇಷ್ಟೆಲ್ಲ ಅಕ್ರಮ ನಡೆಸ್ತಿದ್ದಾರೆ ನಿಮ್ಮ ಸೋದರ ಅಂಬರೀಶ್ ಗೌಡ ದಶಿಣಪುರ ಅವರು. ನೀವು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇವತ್ತು ಸಚಿವ ಸ್ಥಾನದಲ್ಲಿ ಮುಂದಾರ್ಯಕ್ಕೆ ಅರ್ಹರಲ್ಲ ಅಂತ ನಾನು ಇವತ್ತು ತಮ್ಗೆ ಮನವಿ ಮಾಡ್ತೇನೆ. ನೋಡ್ರಿ, ಕಳೆದ ಹಿಂದಿನ ಸರ್ಕಾರದಲ್ಲಿ ಪ್ರಭು ಚವ್ಹಾಣ್ ಅವರಿಗೆ ಮೀಟಿಂಗ್ದಲ್ಲಿ ನೀವು ತರಾಟೆಗೆ ತಗೊಂತಿದ್ರಿ. ಓವರ್ಲೋಡ್ ಹೋಗ್ತಿದೆ, ಅಕ್ರಮ ನಡೀತಿದೆ, ಲೂಟಿ ಆಗ್ತಿದೆ, ದರೋಡೆ ನಡೀತಿದೆ, ಸಾರ್ವಜನಿಕರ ರಸ್ತೆಗಳೆಲ್ಲ ಹಾಳಾಗ್ತಿವೆ ಅಂತ. ಸ್ವಾಮಿ, ನಿಮ್ಮ ತಮ್ಮಂದ್ರನ್ನ ಹಚ್ಚಿ ನೀವೇ ಲೂಟಿ ಮಾಡ್ತಿರಲ್ಲ. ಮಾನ್ಯ ಸಚಿವರೇ, ಕೂಡಲೇ ಇವತ್ತು ರಾಜೀನಾಮೆ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್, ಗೃಹ ಮಂತ್ರಿಗಳು ಕೂಡಲೇ ಏನು ದಶಿಣಪುರ ಅವರು ಶರಣಬಸಪ್ಪಗೌಡ ಅವ್ರದ್ದು ರಾಜೀನಾಮೆ ತಗೋಬೇಕು. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇವತ್ತು ಲೂಟಿ ಮಾಡ್ತಿದೆ, ಯಾವ ರೀತಿ ಇವತ್ತು ದರೋಡೆ ಮಾಡ್ತಿದೆ, ಇದಕ್ಕೆ ಹೊಂದಿಕೊಂಡಂತೆ ಏನು ನಮ್ಮ ಶಾಪುರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಬಗೌಡ ಪಾಟೀಲ್ ಇವತ್ತು ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ. ಇದಕ್ಕೆಲ್ಲ ಶಾಪುರ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶರಣಬಸಪ್ಪಗೌಡ ದಶಿಣಪುರ ಅವರು ಯಾವ ರೀತಿ ಲೂಟಿ ಮಾಡ್ತಿದ್ದಾರೆ, ಯಾವ ರೀತಿ ದರೋಡೆ ಮಾಡ್ತಿದ್ದಾರೆ ಕೃಷ್ಣ ನದಿ ಅಂತಕ್ಕಂಥದ್ದಕ್ಕೆ ಇದು ಉದಾಹರಣೆ ಅಂತ ಹೇಳ್ಬೇಕಾಗ್ತದೆ. ಮಾನ್ಯ SP ಅವರಿಗೆ ಮನವಿ ಮಾಡಿದ್ದೆ, ಮಾನ್ಯ IG ಅವರಿಗೆ ಮನವಿ ಮಾಡಿದ್ದೆ, ಮಾನ್ಯ DC ಅವರಿಗೆ ಮನವಿ ಮಾಡಿದೆ. ಅಂದ್ರೂ ಕೂಡ ಇವೆಲ್ಲ IPS IAS ಅಧಿಕಾರಿಗಳು ಮನವಿ ಮಾಡಿದ್ರು ಕೂಡ, ಅರ್ಜಿ ಕೊಟ್ಟರು ಕೂಡ ಈ ರೀತಿ ಲೂಟಿ ನಡೀತಿದೆ ಅಂದ್ರೆ ಅದು ಶರಣಬಸಪ್ಪಗೌಡ ದಶಿಣಪುರ ಅವರ ಕೃಪಾ ಏನು ಅವರ ಒಂದು ಕುಮ್ಮಕ್ಕಿನಿಂದ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ಕೃಷ್ಣ ನದಿ ಅಂತಕ್ಕಂಥ ಒಂದು ನೋಡ್ಬೇಕಾಗ್ತದೆ ಸ್ನೇಹಿತರೆ.